ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ತಾನೆ? ಎಲ್ಲರೂ ಆರಾಮಾಗಿರ್ಲಿ ಅಂತ ಶ್ರೀ ಮಹಾಗಣಪತಿನ ಕೇಳ್ಕೊಳ್ತಾ ಹಾಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆಸ್ ಯೂಶುವಲ್ ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಕೂಡ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಗಣೇಶ ಹಬ್ಬನ ಆಚರಿಸಿದ್ವಿ. ಆದ್ರೆ ಈ ವರ್ಷದ ಗಣೇಶ ಹಬ್ಬದ ಸೆಲೆಬ್ರೇಷನ್ ಸ್ವಲ್ಪ ತಡವಾಗಿ ಆಚರಿಸಿದ್ವಿ. ಕಾರಣ ನಮ್ಮ ಕಮ್ಯುನಿಟಿಯ ಇಬ್ರು ಹಿರಿಯ ಸದಸ್ಯರು ತಮ್ಮ ಕುಟುಂಬ ಹಾಗೂ ಪರಿವಾರದಿಂದ ಅಗಲಿದ ಕಾರಣ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಗಣೇಶ ಹಬ್ಬನ ಸ್ವಲ್ಪ ತಡವಾಗಿ ಆಚರಿಸಿದ್ವಿ. ಇದ್ರ ಜೊತೆಗೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಕೂಡ ಗಣೇಶ ಹಬ್ಬ ದಿನನೇ ಆಚರಿಸಿದ್ವಿ. ಸೊ ಒಟ್ಟಿಗೆ ಆಚರಿಸಿದಂತ ಗಣೇಶ ಹಬ್ಬ ಹಾಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಹೇಗಿತ್ತು ಅಂತ ನೋಡೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ, ನಮ್ಮ ಅಪಾರ್ಟ್ಮೆಂಟ್ ನ ಮುದ್ದು ಗಣಪತಿನ ತರಲಿಕ್ಕೆ ಎಲ್ಲಾ ಪುಟಾಣಿಗಳು ಕೂಡ ಹೋಗಿದ್ರು. ತಂದಂತ ಗಣಪತಿನ ಪ್ರತಿಷ್ಠಾಪನೆ ಕೂಡ ಮಾಡಿ ಅದಕ್ಕೆ ಪೂಜೆ ಕೂಡ ಸಲ್ಲಿಸಿದ್ದಾಯ್ತು. ಹಾಗೂ ನಮ್ಮ ಅಪಾರ್ಟ್ಮೆಂಟ್ ನ ಮೂಲ ಗಣಪತಿ ವಿಗ್ರಹಕ್ಕೂ ಕೂಡ ಅಭಿಷೇಕ ಹಾಗೂ ಪೂಜೆ ಮಾಡಿದ ನಂತರ ಗಣಪತಿ ಹೋಮ ಕೂಡ ಮಾಡಿದ್ವಿ. ಪೂಜೆ ಎಲ್ಲ ಆದ್ಮೇಲೆ ಗಣಪತಿ ಒಟ್ಟಿಗೆ ನಮ್ಮ ಅಪಾರ್ಟ್ಮೆಂಟ್ ನ ನಾರಿಮಣಿಯರೆಲ್ಲರೂ ಫೋಟೋಸ್ ನ ತಗೊಂಡ್ವಿ. ಸೊ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಪೂಜೆ ಆದ ನಂತರ ಫೋಟೋಸ್ ಎಲ್ಲ ತಗೊಂಡಿದ್ದು ಆಯ್ತು. ಹಾಗೂ ನಾನಾಗ್ಲೇ ಹೇಳ್ದಾಗೆ ಗಣಪತಿ ಹಬ್ಬದ ಜೊತೆಗೆ ನಾವು ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಕೂಡ ಆಚರಿಸಿದ್ವಿ. ಹಾಗಾಗಿ ಗಣೇಶನಿಗೆ ಪೂಜೆ ಸಲ್ಲಿಸಿದ ನಂತರ ಕೃಷ್ಣ ಪರಮಾತ್ಮನಿಗೂ ಕೂಡ ಪೂಜೆನ ಮಾಡ್ತಾ ಇದ್ರು ನಮ್ಮ ಅಪಾರ್ಟ್ಮೆಂಟ್ ನ ಹಿರಿಯರಾದ ಕಟ್ಟಿ ಸರ್ ಅವರು. ಅಂಡ್ ಕೃಷ್ಣ ಪರಮಾತ್ಮನ ಪೂಜೆ ನಡೀತಾ ಇದ್ದು ಸಂಜೆಯ ಸಮಯದಲ್ಲಿ. ಇನ್ನು ಈಗ ಸಂಜೆಯ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ, ನಮ್ಮ ಅಪಾರ್ಟ್ಮೆಂಟ್ ನ ಎಲ್ಲಾ ಪುಟಾಣಿಗಳು ಕೂಡ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಹಾಗೂ ವಿಧ ವಿಧವಾದಂತ ಅಲಂಕಾರಗಳಲ್ಲಿ ಬಂದಿದ್ರು. ಅಂಡ್ ಇವ್ರಗಳ ಜೊತೆಗೆ ದೊಡ್ಡವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಅಂಡ್ ಈ ಎಲ್ಲಾ ಪುಟಾಣಿಗಳನ್ನ ಚಿಯರ್ ಮಾಡ್ಲಿಕ್ಕೆ ಅವರೆಲ್ಲರೂ ಕೂಡ ರೆಡಿಯಾಗಿ ಕಾಯ್ತಾ ಇದ್ರು. ಹಾಗಿದ್ರೆ ಒಂದೊಂದಾಗಿ ಏನೆಲ್ಲ ಕಾರ್ಯಕ್ರಮ ಇತ್ತು ಅಂತ ನೋಡೋಣ ಬನ್ನಿ. ಅಂಡ್ ಈ ಎಲ್ಲಾ ಕಂಪ್ಲೀಟ್ ಪ್ರೋಗ್ರಾಮ್ಸ್ ಫಾರ್ ದ ಫಸ್ಟ್ ಟೈಮ್ ಹೋಸ್ಟ್ ಮಾಡಿದ್ದು ನಮ್ಮ ಅಪಾರ್ಟ್ಮೆಂಟ್ ನ ಜನನಿ ಹಾಗೂ ಅದಿತಿ. ಫಸ್ಟ್ ಟೈಮ್ ಹೋಸ್ಟ್ ಮಾಡಿದ್ದು ಅಂತ ಎಲ್ಲೂ ಕೂಡ ಅನಿಸ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಇಬ್ರು ಕೂಡ ಕಾರ್ಯಕ್ರಮನ ನಡೆಸ್ಕೊಟ್ರು. ಸೊ ಹೇಗೆಲ್ಲ ಇತ್ತು ಈ ವರ್ಷದ ಗಣೇಶ ಹಬ್ಬದ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂತ ನೋಡೋಣ ಬನ್ನಿ. ಗಣಪತಿ ಬಪ್ಪ ಗಣಪತಿ ಬಪ್ಪ. ವೆರಿ ನೈಸ್. ಪ್ರಾರ್ಥನೆಯನ್ನು ಅರ್ಪಿಸುತ್ತಾ ಈ ಪ್ರೋಗ್ರಾಮವನ್ನು ಶುರು ಮಾಡೋಣ. ಅದಕ್ಕಾಗಿ ಮೇಘಾನ ಆಂಟಿಯನ್ನು ಕರೆದುಕೊಳ್ಳುತ್ತೇನೆ. ಅಂಡ್ ನಮ್ಮ ಅಪಾರ್ಟ್ಮೆಂಟ್ ನ ಮೇಘಾ ಕುಲಕರ್ಣಿ ಅವರಿಂದ ಗಣೇಶ ಹಾಡಿನೊಂದಿಗೆ ಅವತ್ತಿನ ಪ್ರೋಗ್ರಾಮ್ ನ ಶುರು ಮಾಡಲಾಯಿತು. ಹಾಗಿದ್ರೆ ಗಣೇಶನನ್ನು ಕುರಿತು ಹಾಡದಂತ ಹಾಡನ್ನ ಕೇಳ್ಕೊಂಬರೋಣ ಬನ್ನಿ. ಜನ್ಮಾಷ್ಟಮಿ ಹಾಗೂ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು. ಗಜಮುಖನೇ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಪುರಿ ನೀನು ಎಂದೆಂದೂ ಕರುಣಾಳು ಬಾ ಬಂಧು ನೀ ನಮ್ಮ ಗೆಲುವಾಗಿ ಬಾ. ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಗಣಪತಿಯ ಹಾಡು ಮುಗಿದ ನಂತರ ಇಂಪಾದ ಕೊಳಲಿನ ನಾದನ ನುಡಿಸ್ಲಿಕ್ಕೆ ಬಂದಿದ್ದು ಕುಶಲ್ ರವರು. ಸೊ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಅಂಡ್ ಈಗ ನಮ್ಮ ಅಪಾರ್ಟ್ಮೆಂಟ್ ನ ಎಲ್ಲ ಪುಟಾಣಿಗಳು ಕಲರ್ಫುಲ್ ಆದಂತ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಬಂದಿದ್ರು. ಸೊ ಹೇಗೆಲ್ಲ ಇತ್ತು ಅಂತ ನೋಡ್ಕೊಂಬರೋಣ ಬನ್ನಿ.
ಪುನರ್ವಿ ಹಾಗೂ ವೀಕ್ಷಾ. ಕೃಷ್ಣಪ್ರಿಯಾ. ಡೈಲಾಗ್ ಏನು ಕೃಷ್ಣ ಡೈಲಾಗ್ ಏನು ಬೈಕ್ ಬೇಕಲ್ಲ ಅವಳಿಗೆ. ನಾನು ಲೋಕವನ್ನೇ ರಕ್ಷಿಸುವ ಆದಿದೇವತೆ. ನೋಡಿದ್ರಲ್ಲ ನಮ್ಮ ಪುಟಾಣಿಗಳೆಲ್ಲ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದ್ರು ಅಂತ. ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇದ್ರು ಅಲ್ವಾ. ಅಂಡ್ ಈಗ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಸಲುವಾಗಿ ನಮ್ಮ ಅಪಾರ್ಟ್ಮೆಂಟ್ ನ ಪುಟಾಣಿಗಳೆಲ್ಲ ಒಂದು ಸ್ಕಿಟ್ ನ ಮಾಡಿದ್ರು. ಅಂಡ್ ಈ ಸ್ಕಿಟ್ ನ ಕಂಪ್ಲೀಟ್ ಆಗಿ ಆರ್ಗನೈಸ್ ಮಾಡಿದ್ದು ನಮ್ಮ ಅಪಾರ್ಟ್ಮೆಂಟ್ ನ ಜ್ಯೋತಿಯವರು. ಬಹಳನೇ ಅದ್ಭುತವಾಗಿ ಈ ಸ್ಕಿಟ್ ನ ಜ್ಯೋತಿಯವರು ಎಲ್ಲಾ ಮಕ್ಳ ಕೈಲೂ ಮಾಡಿಸಿದ್ರು. ತುಂಬಾನೇ ಸೊಗಸಾಗಿತ್ತು ನೋಡ್ಲಿಕ್ಕೆ. ಹಾಗಿದ್ರೆ ಹೇಗೆಲ್ಲ ಇತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಶ್ರೀ ಗಣೇಶಾಯ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾಟಕದ ಶೀರ್ಷಿಕೆ ಶ್ರೀಕೃಷ್ಣನ ಅವತಾರ. ಭೂಮಿಯ ಮೇಲೆ ಅಸುರರ ಅಟ್ಟಹಾಸ ಮಿತಿ ಮೀರಿದಾಗ ದೇವತೆಗಳೆಲ್ಲ ವಿಷ್ಣುವಿಗೆ ಮೊರೆ ಹೋಗಲು ಭೂಭಾರ ಹರಣಕ್ಕಾಗಿ ಶ್ರೀಕೃಷ್ಣನ ಅವತಾರವಾಯಿತು. ಆ ಅವತಾರದ ಚಿಕ್ಕ ಸನ್ನಿವೇಶ ಈಗ ನಿಮ್ಮ ಮುಂದೆ. ಕಲಿಯ ರೂಪಿಯಾದ ಕಂಸನ ಕ್ರೂರತನ ಮಿತಿ ಮೀರಿತ್ತು. ಅವನ ಸಂಹಾರಕ್ಕೆ ಕಾಲ ಕಾಯುತ್ತಿತ್ತು. ಅದು ವಸುದೇವ ದೇವಕಿಯರ ಮದುವೆಯಾದ ಕ್ಷಣ. ಒಂದು ಅಶರೀರವಾಣಿ ಕೇಳಿಬಂತು. ದುಷ್ಟ ಕಂಸನೇ, ನಿನ್ನ ಸಾವು ಸನ್ನಿಹಿತವಾಗಿದೆ. ನಿನ್ನ ತಂಗಿಯ ಗರ್ಭದಲ್ಲಿ ಹುಟ್ಟುವ 8ನೇ ಮಗುವಿನಿಂದ ನಿನಗೆ ಸಾವು. ನನ್ನ ಸಾವು? ನನ್ನನ್ನು ಸಾಯಿಸಲು ಯಾರಿಗೂ ಸಾಧ್ಯವೇ ಇಲ್ಲ. ನನ್ನ ತಂಗಿ ಬದುಕಿದರೆ ತಾನು ನನ್ನ ಸಾವು. ಇವರನ್ನೇ ಕೊಂದು ಬಿಡುತ್ತೇನೆ. ಬೇಡ ಕಂಸ, ಬೇಡ. ದೇವಕಿಯನ್ನು ಕೊಲ್ಲಬೇಡ. ನಿನಗೆ ಮಗುವಿನಿಂದ ತಾನೇ ತೊಂದರೆ. ನಾನು ನಿನಗೆ 8ನೇ ಮಗುವನ್ನು ಕೊಟ್ಟು ಬಿಡುತ್ತೇನೆ. ನನಗೆ 8ನೇ ಮಗು ಮಾತ್ರ ಬೇಡ, ಹುಟ್ಟುವ ಎಲ್ಲ ಮಕ್ಕಳು ಬೇಕು. ಎಲ್ಲ ಮಕ್ಕಳೇ? ಏಕೆ? ಅಶರೀರವಾಣಿ ಹೇಳಿದ್ದು 8ನೇ ಮಗು. ಆದರೆ ನನಗೆ ಮೊದಲಿನಿಂದ 8 ಅಥವಾ ಕೊನೆಯಿಂದ 8. ಅದಕ್ಕಾಗಿ ಎಲ್ಲ ಮಕ್ಕಳು ನನಗೆ ಬೇಕು. ಆಯ್ತು, ಸರಿ. ದಯವಿಟ್ಟು ದೇವಕಿಯನ್ನು ಮಾತ್ರ ಕೊಲ್ಲಬೇಡ. ಕಂಸನು ವಸುದೇವಕಿಯರನ್ನು ಕಾರಾಗೃಹದಲ್ಲಿ ಕೂಡಿ ಹಾಕುತ್ತಾನೆ. ಆಗ 8ನೇ ಮಗುವಿನ ಜನನ, ಅಂದರೆ ಶ್ರೀಕೃಷ್ಣನ ಜನನ. ಬೇಡ ಅಣ್ಣ, ಬೇಡ. ಇದು ಹೆಣ್ಣು ಮಗು. ದಯವಿಟ್ಟು ಇದನ್ನಾದರೂ ಬಿಟ್ಟು ಬಿಡು. ಕಂಸ ಬಲವಂತವಾಗಿ ಮಗುವನ್ನು ಕಸಿದುಕೊಂಡು ನೆಲಕ್ಕಪ್ಪಳಿಸಲು ಮೇಲೆ ಎಸೆಯುತ್ತಾನೆ. ಆಗ ದುರ್ಗೆಯು ಚತುರ್ಭುಜನಾಗಿ, ಮೂರ್ಖ ಕಂಸನೇ, ನಿನ್ನ ಸಾವು ನಾನಲ್ಲ. ಅವನು ಬೇರೆ ಎಲ್ಲೂ ಬೆಳೆಯುತ್ತಿದ್ದಾನೆ. ನಿನ್ನ ಸಾವು ನಿಶ್ಚಿತ ಎಂದು ಅದೃಶ್ಯರಾಗುತ್ತಾಳೆ. ದಾಸ ಇಲ್ಲದೆ ಪ್ರೀತಿಯಿಂದ ಹಣ್ಣು ಕೊಟ್ಟಿದ್ದರಿಂದ ಅವಳ ಬುಟ್ಟಿಯ ತುಂಬ ಚಿನ್ನ, ವಜ್ರದಂತಹ ಆಭರಣಗಳು ತುಂಬಿದ್ದವು. ಅದನ್ನು ನೋಡಿ ಹಣ್ಣು ಮಾರುವವಳು ದಿಗ್ಭ್ರಮೆಗೊಳ್ಳುತ್ತಾಳೆ. ದೇವರಿಗೆ ನಾವು ಭಕ್ತಿಯಿಂದ ಏನೇ ಅರ್ಪಿಸಿದರೂ ಅದನ್ನು ಅನಂತಪಟ್ಟು ಮಾಡಿಕೊಡುತ್ತಾನೆ. ಕೃಷ್ಣ ಬಲರಾಮರು ಒಮ್ಮೆ ಮಣ್ಣು ಆಟವಾಡುತ್ತಿದ್ದಾಗ ಕೃಷ್ಣ ಮಣ್ಣು ತಿನ್ನುತ್ತಾನೆ. ಆಗ ಬಲರಾಮನು, ಏ ಕೃಷ್ಣ, ಮಣ್ಣು ತಿಂದ್ಯಾ? ಬಾ, ಅಮ್ಮ ಹೇಳ್ತೀನಿ. ಅಮ್ಮ ನೋಡಿ, ಇಲ್ಲಿ ಕೃಷ್ಣ ಮಣ್ಣು ತಿಂದ. ಕೃಷ್ಣ ಮಣ್ಣು ತಿಂದ್ಯಾ? ಇಲ್ಲ ಅಮ್ಮ, ತಿಂದಿಲ್ಲ. ಎಲ್ಲಿ ಹಣ್ಣು? ಕೃಷ್ಣನ ಬಾಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಕಂಡಳು ಯಶೋದ. ಕಂಡು ಗಾಬರಿಯಿಂದ ಮೂರ್ಛೆ ಹೋದಳು. ಒಂದು ದಿನ ಒಬ್ಬ ಗಲ್ಲತಿಯ ಮನೆಗೆ ನುಗ್ಗಿ ಬೆಣ್ಣೆ ಮೊಸರುಗಳನ್ನು ಕದ್ದು ತಿನ್ನುವಾಗ, ಏ ಕೃಷ್ಣ, ಬೆಣ್ಣೆ ಮೊಸರನ್ನೆಲ್ಲ ಕತ್ತಿಂತ ಇದೆಯಾ? ಬಾ, ನಿಮ್ಮಮ್ಮ ಹೇಳ್ತೀನಿ. ನನ್ನ ಮಗ ಹಾಗೆ ಹೀಗೆ ಅಂತ ಜಂಬ ಕುಚ್ಕೋತಾ ಇರ್ತಾಳಲ್ಲ ನಿಮ್ಮಮ್ಮ, ಸರಿಯಾಗಿ ಸಿಕ್ಕಾಕೊಂಡಿದ್ಯಾ? ಬಾ. ಯಶೋದ, ಓ ಯಶೋದ, ನೋಡಮ್ಮ, ನೋಡು ನಿನ್ನ ಮಗನ ಅವತಾರನ. ನಮ್ಮ ಮನೆಯಲ್ಲಿ ಹಾಲು ಬೆಣ್ಣೆ ಎಲ್ಲ ಕದ್ದು ತಿಂದು ಹೇಗೆ ಸಿಕ್ಕಾಕೊಂಡಿದ್ದಾನೆ ನೋಡು. ನನ್ನ ಮಗನೇ, ಎಲ್ಲಿ ಕಾಣುತ್ತಿಲ್ಲವಲ್ಲ? ಇದು ನಿನ್ನ ಮಗ. ಹಾ, ನಿನಗೆಲ್ಲೋ ಭ್ರಮೆ. ಮತ್ತೆ
ಕೃಷ್ಣನೇ ಶುರು ಮಾಡ್ಕೊಂಡ್ರ ನಿಮ್ ತಮಾಷೆನ? ಹೋಗಮ್ಮ ಹೋಗು. ಅಯ್ಯೋ, ಕೃಷ್ಣನ್ನೇ ಹಿಡ್ಕೊಂಡು ಬಂದಿದ್ನಲ್ಲ, ನನ್ನ ಮಗ ಹೇಗ್ ಬಂದ? ಹೀಗೆ ಕೃಷ್ಣನ ತುಂಟಾಟಗಳು, ಬಾಲ್ಯಲೀಲೆಗಳನ್ನು ನೋಡುತ್ತಾ 8 ವರ್ಷಗಳು ಕಳೆದವು. ಕೃಷ್ಣ ಚಾಣೂರರ ಯುದ್ಧದ ಸನ್ನಿವೇಶ. ಚಾಣೂರ ಮಲ್ಲ ಜಗಜ್ಜಟ್ಟಿ ಮಲ್ಲನನ್ನು ಸೋಲಿಸುವುದು ಸಾಧ್ಯವೇ ಇಲ್ಲ. ಆ ಶಕ್ತಿ ಯಾರಲ್ಲಾದರೂ ಇದ್ದರೆ ಬನ್ನಿ, ಮುಂದೆ ಬನ್ನಿ. ಓಹೋ, ನಿನ್ನನ್ನು ಸಾಯಿಸಲು ಯಾರಿಗೂ ಸಾಧ್ಯವಿಲ್ಲವೋ? ನನ್ನ ಜೊತೆ ಯುದ್ಧ ಮಾಡಿ ಆಮೇಲೆ ಹೇಳು ನೋಡೋಣ. ಕೃಷ್ಣನು ಚಾಣಾಕ್ಷತನದಿಂದ ಚಾಣೂರನ ದೈತ್ಯ ದೇಹವನ್ನು ಆಯಾಸ ಮಾಡಿ ನಂತರ ಕೊಂದನು. ಚಾಣೂರನ ಸಂಹಾರದ ನಂತರ ಇದನ್ನು ನೋಡಿದ ಕಂಸನು ಕೃಷ್ಣನ ಮೇಲೆ ಆಕ್ರಮಣ ಮಾಡಲು ಪ್ರಯತ್ನಿಸಿದಾಗ ಕೃಷ್ಣನು ಕಂಸನನ್ನು ಹಿಡಿದೆಳೆದು ಪ್ರತಿದಾಳಿ ಮಾಡಿ ಕೊಂದನು. ಸಂಹಾರದ ನಂತರ ಶ್ರೀಕೃಷ್ಣನು ತನ್ನ ತಂದೆ ತಾಯಿಯರನ್ನು ಬಂಧನ ಮುಕ್ತಗೊಳಿಸುತ್ತಾನೆ. ಇಲ್ಲಿಗೆ ಶ್ರೀಕೃಷ್ಣನ ಅವತಾರ ನಾಟಕ ಮುಕ್ತಾಯಗೊಳ್ಳುತ್ತದೆ. ಹೀಗೆ ನಮ್ಮೆಲ್ಲ ದುಷ್ಟ ಕಂಸ ಎಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳು, ಈ ಅರಿಷಡ್ವರ್ಗಗಳು, ಇವುಗಳನ್ನು ಸಂಹಾರ ಮಾಡಿ ಶ್ರೀಕೃಷ್ಣನು ಸದಾಕಾಲ ನಮ್ಮ ಮನದಲ್ಲಿ ನೆಲೆಸಲಿ ಮತ್ತು ಒಳ್ಳೆಯ ಕಾರ್ಯಗಳಿಗೆ ಬರುವ ಎಲ್ಲಾ ವಿಘ್ನಗಳನ್ನು ಆ ವಿಘ್ನ ವಿನಾಯಕನು ಪರಿಹಾರ ಮಾಡಲಿ ಎಂದು ನಮ್ಮ ತಂಡದ ಪರವಾಗಿ ಆಶಿಸುತ್ತೇನೆ. ನಾಟಕದ ಪಾತ್ರಧಾರಿಗಳೆಂದು ದೇವಕಿ ಭುವನಿ, ವಸುದೇವ ಆದ್ಯ, ನಂದ ನಿತ್ಯ, ಯಶೋಧ ದೀಪ್ತಿ, ಕಂಸ ಅಮೋಘ್, ಬಲರಾಮ ಲೋಹನ್, ಗೊಲ್ಲತಿ ಮೈರಾ, ಹಣ್ಣು ಮಾರುವವಳು ಶ್ರೀನಿಕಾ, ಚಾಣೂರಮಲ್ಲ ಸುಶಾಂತ್, ದುರ್ಗಾ ಅವತಾರದಲ್ಲಿ ಕೃಷ್ಣಪ್ರಿಯ ಹಾಗೂ ಗೊಲ್ಲತ್ತಿಯ ಮಗ ಆರ್ಯ. ಸೊ ನೋಡಿದ್ರಲ್ಲ ಎಷ್ಟು ಸುಂದರವಾಗಿ ಸ್ಕಿಟ್ ಮೂಡ್ ಬಂತು ಅಂತ. ಹಾಗೆ ನಮ್ಮ ಎಲ್ಲ ಪುಟಾಣಿಗಳು ಎಷ್ಟು ಅದ್ಭುತವಾಗಿ ನಟನೆ ಮಾಡಿದ್ರು ಅಂತ. ಆ್ಯಂಡ್ ಈ ಎಲ್ಲ ಕ್ರೆಡಿಟ್ ಕೂಡ ಜ್ಯೋತಿ ಹಾಗೂ ಅವರ ಟೀಮ್ಗೆ ಸಲ್ಲಬೇಕು, ಯಾಕಂದರೆ ಅಷ್ಟು ಅದ್ಭುತವಾಗಿ ಆ ಮಕ್ಕಳ ಕೈಯಲ್ಲಿ ನಟನೆಯನ್ನು ಮಾಡಿಸಿದ್ದಾರೆ. ಹಾಗೂ ಗಣೇಶನ ಅನುಗ್ರಹವಿರಲಿ. ಪ್ರೋತ್ಸಾಹಿಸಿದ ಪೋಷಕರಿಗೆಲ್ಲರಿಗೂ ಹಾಗೂ ಪ್ರೇಕ್ಷಕರಾದ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಸ್ಕಿಟ್ಟಲ್ಲಿ ಅದ್ಭುತವಾಗಿ ನಟನೆ ಮಾಡಿದಂಥ ಸುಶಾಂತ್ ಈಗ ಕೃಷ್ಣ ಪರಮಾತ್ಮನ ಹಾಡೊಂದಿಗೆ ಬಂದಿದ್ದಾನೆ. ಸೊ ಹೇಗೆ ಹಾಡ್ದ ಅಂತ ನೋಡ್ಕೊಂಬರೋಣ ಬನ್ನಿ. ಕೃಷ್ಣ ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಬಾರ ಕೊಡುವನೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಆ್ಯಂಡ್ ಈಗ ಪುಟಾಣಿ ಆದ್ಯ ಹಾಗೂ ಫಾಲೋಡ್ ಬೈ ನಮ್ಮ ಅಪಾರ್ಟ್ಮೆಂಟ್ನ ಹಿರಿಯರಾದ ರಾಮಕೃಷ್ಣ ಅಂಕಲ್ ಕೂಡ ಒಂದು ಹಾಡನ್ನು ಹಾಡಿದ್ರು. ಸೊ ಹೇಗೆ ಹಾಡಿದ್ರು ಇಬ್ರು ಅಂತ ನೋಡ್ಕೊಂಬರೋಣ ಬನ್ನಿ. ರಾಜೀವಲೋಚನ ಆದಿನಾರಾಯಣ ಆನಂದ ಶಯನ, ಆದಿನಾರಾಯಣ ಆನಂದ ಶಯನ. రాజగానిను వినా బ్రోచుటకు రాజ వినాయక ఆదరించినను ప్రోవరాధ. వినాయకానిను వినా బ్రోచుటకు సరసీను. ಗಣಪತಿ ಹಾಗೂ ಕೃಷ್ಣನ ಹಾಡಿನ ನಡುವೆ ನಾನಾಗ್ಲೇ ಹೇಳ್ದಾಗೆ ನಮ್ಮ ಕಮ್ಯುನಿಟಿಲಿ 2 ಹಿರಿ ಜೀವಗಳು ನಮ್ಮೆಲ್ಲರನ್ನು ಬಿಟ್ಟು ಹಗಲಿದ ಕಾರಣ ಅವ್ರನ್ನ ನೆನ್ಪು ಮಾಡ್ಕೊಂಡು ಇಲ್ಲಿ ಒಂದು ಹಾಡನ್ನು ಅವ್ರಿಗಾಗಿ ಡೆಡಿಕೇಟ್ ಮಾಡ್ತಾ ಇದ್ರು ನನ್ನ ಹಸ್ಬೆಂಡ್ ಹಾಗೂ ಪವನ್ ಸರ್ ಅವರು. ಸೊ ಹೇಗೆ ಆಡಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಡು ಅವ್ರಿಗೋಸ್ಕರ ಡೆಡಿಕೇಟ್ ಆಗಿ 2 ಲೈನ್ ಹಾಡ್ತೀನಿ. ಆ್ಯಕ್ಚುಲಿ ಅದು ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ನೋವನ್ನು ಭರಿಸೋಂಥ ಶಕ್ತಿ ಸಿಗಲಿ ಅಂತ ಕೇಳ್ತಾ ಈ ಹಾಡು ಹೇಳ್ತೀನಿ. ಕಾಣದ ಕಡಲಿಗೆ ಅಂಬಲಿಸಿದೆ
ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣಬಲ್ಲೆ ಒಂದು ದಿನ ಕಡಲನ್ನು ಕೂಡಬಲ್ಲೆ ಒಂದು ದಿನ ಕಾಣಬಲ್ಲೆ ಒಂದು ದಿನ ಕಡಲನ್ನು ಕೂಡಬಲ್ಲೆ ಒಂದು ದಿನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ. ಹಾಡಾಡದ್ಮೇಲೆ ಇನ್ನು ಡ್ಯಾನ್ಸ್ ಮಾಡದೇ ಇರ್ತಾರ, ಹಾಗಾಗಿ ಎಲ್ಲ ಪುಟಾಣಿಗಳು ಡ್ಯಾನ್ಸ್ ಕೂಡ ಮಾಡಿದ್ರು. ಸೊ ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಡ್ಯಾನ್ಸ್ ಕೂಡ ಮಾಡಿದ್ರು. ನಮ್ಮ ಕಮ್ಯುನಿಟಿಲಿ ಟ್ಯಾಲೆಂಟ್ಸ್ಗೆ ಏನು ಕಡಿಮೆ ಇಲ್ಲ ಅನ್ನೋದನ್ನ ಪ್ರತಿ ಹಬ್ಬಗಳಲ್ಲೂ ಪ್ರೂವ್ ಮಾಡ್ತಾನೆ ಇರ್ತಾರೆ ನಮ್ಮ ಪುಟಾಣಿಗಳು. ಹಾಡಾಡಿದ್ದಾಯ್ತು, ಡ್ಯಾನ್ಸ್ ಮಾಡಿದ್ದಾಯ್ತು, ಸ್ಕಿಟ್ ಆಯಿತು ಆ್ಯಂಡ್ ಫ್ಯಾನ್ಸಿ ಶೋ ಕೂಡ ಆಯಿತು. ಈಗ ಇನ್ನೇನಿದೆ, ದೊಡ್ಡವ್ರಿಗೆಲ್ಲ ಒಂದು ಕ್ವಿಸ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ರು ಅದಿತಿ ಹಾಗೂ ಜನಿನಿ. ಸೊ ಹೇಗೆಲ್ಲ ಇತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಯಾರು ಆನ್ಸರ್ ಮಾಡ್ತಾರೆ ಲೇಡೀಸ್ ವರ್ಸಸ್ ಜೆಂಟ್ಸ್. ಓಕೆ, ಫಸ್ಟ್ ಕ್ವೆಶ್ಚನ್ ಟು ಲೇಡೀಸ್. ಕೃಷ್ಣ ಯಾವ ರಾಜ್ಯದ ರಾಜಕುಮಾರಿ ರುಕ್ಮಿಣಿಯನ್ನು ಮದುವೆಯಾದ? ಇನ್ನು ಈ ಎಲ್ಲಾ ಕಲ್ಚರಲ್ ಪ್ರೋಗ್ರಾಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಎಲ್ಲಾ ಪುಟಾಣಿಗಳಿಗೂ ನಮ್ಮ ಅಪಾರ್ಟ್ಮೆಂಟ್ ನ ಹಿರಿಯರ ಕೈಗಳಿಂದ ಬಹುಮಾನನ ವಿತರಣೆ ಮಾಡಲಾಯಿತು. ಸೊ ಹೇಗೆಲ್ಲ ಇತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಇನ್ನು ಈ ಇಡೀ ಕಲ್ಚರಲ್ ಪ್ರೋಗ್ರಾಮ್ಸ್ನ ಅದ್ಭುತವಾಗಿ ಹೋಸ್ಟ್ ಮಾಡಿದಂಥ ಜನನಿ ಹಾಗೂ ಅದಿತಿಗೂ ಕೂಡ ಬಹುಮಾನನ ವಿತರಣೆ ಮಾಡಿದ್ರು. ತುಂಬ ಚೆನ್ನಾಗಿ ನಿರೂಪಕರಾಗಿ ಹೊಸವಾಗಿ ಒಂದು ಇಬ್ಬರು ಜನನಿ ಮತ್ತೆ ಅದಿತಿ ಚೆನ್ನಾಗಿದೆ. ಈ ಥರ ಮುಂದೆ ನೆಕ್ಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಯಿತು, ಚೆನ್ನಾಗಿ ಮಾಡಿದ್ದೀರಾ. ಸೊ ಗಾಡ್ ಬ್ಲೆಸ್ ಯು. ಆಮೇಲೆ ಫಸ್ಟ್ ಟೈಮ್ ಮಾಡಿದ್ದು ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ನಿಜವಾಗ್ಲೂ ವೆರಿ ನೈಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಕಡೆಯದಾಗಿ ಈ ವರ್ಷದ ನಮ್ಮ ಮುದ್ದು ಗಣಪತಿಯನ್ನು ವಿಸರ್ಜನೆ ಮಾಡುವಂತ ಟೈಮ್. ಹಾಗಾಗಿ ಗಣಪತಿಗೆ ಮತ್ತೊಮ್ಮೆ ಕೊನೆಯದಾಗಿ ಪೂಜೆಯನ್ನ ಸಲ್ಲಿಸಿ ಮಹಾಮಂಗಳಾರತಿಯೊಂದಿಗೆ ನಮ್ಮ ಮುದ್ದು ಗಣಪತಿಯನ್ನ ಬೀಳ್ಕೊಟ್ವಿ. ಗಣಪತಿನ ವಿಸರ್ಜನೆ ಮಾಡಿದ ನಂತರ ಮೂಲ ಗಣಪತಿಯ ವಿಗ್ರಹದ ಮುಂದೆ ನಿಂತು ಕೆಲವೊಂದಷ್ಟು ಫೋಟೋಸ್ ತಗೊಂಡು ಎಲ್ಲರೂ ಊಟನೂ ಮಾಡಿ ಫೈನಲ್ ಆಗಿ ಈಗ ನಮ್ಗೆಲ್ರೂ ಡಾನ್ಸ್ ಆಡ್ಲಿಕ್ಕೆ ರೆಡಿ ಆಗಿದ್ದೀವಿ. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ಒಂದು ಫಂಕ್ಷನ್ ಮಾಡಿದ್ರು ಕೂಡ ಲಾಸ್ಟ್ ಅಲ್ಲಿ ಎಲ್ಲರೂ ಸೇರಿ ಒಂದು ಪವರ್ಫುಲ್ ಪರ್ಫಾರ್ಮೆನ್ಸ್ ಕೊಡ್ದಲೇ ಹೋದ್ರೆ ಆ ಒಂದು ಪ್ರೋಗ್ರಾಮ್ಗೆ ಕಳೆನೇ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಲ್ಲರೂ ಸೇರಿ ಇಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಮಸ್ತ್ ಮಜಾ ಮಾಡ್ತಾ ಇದ್ವಿ. ಸೊ ಹೇಗೆಲ್ಲ ಇತ್ತು ಅಂತ ನೋಡ್ಕೊಂಬರೋಣ ಬನ್ನಿ.
ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟೆಲ್ಲ ಡಾನ್ಸ್ ಮಾಡಿ ಹೇಗೆಲ್ಲ ಮಜಾ ಮಾಡ್ತಾ ಇದೀವಿ ಅಂತ. ಸೊ ಹೀಗೆ ನಾವೆಲ್ಲರೂ ಕೂಡ ಈ ವರ್ಷದ ಗಣೇಶ ಹಬ್ಬನ ಆಚರಿಸಿದ್ವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಹಾಗೂ ಇನ್ನೊಂದು ವಿಡಿಯೋಂದಿಗೆ ಮತ್ತೆ ಎಲ್ಲರೂ ಭೇಟಿಯಾಗೋಣ ಅಂತ ಹೇಳ್ತಾ ಮಹಾಗಣಪತಿ ಹಾಗೂ ಕೃಷ್ಣ ಪರಮಾತ್ಮ ನಮ್ಗೆಲ್ರಿಗೂ ಕಾಪಾಡ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ಕಾರ.